ಆ ಇನ್ವೆಸ್ಟಿಗೇಷನ್ ಹೇಗಾಯಿತು ಅಂದರೆ, ಆ ಇನ್ವೆಸ್ಟಿಗೇಷನ್ ತೊಗೊಂಬಂದ ತಕ್ಷಣವೇ ನಾನು ನಿಮ್ಗೆ ಹೇಳಿದಾಗೆ ಮೋಟಿವು, ಪ್ರಿಪ್ರೇಷನು, ಇಂಟೆನ್ಷನ್ ಅಂತ ಮೊದಲನೇ ಬಾರಿ ಏನು ಹೇಳಿದ್ನೋ ಅದನ್ನು ಪ್ರೂವ್ ಮಾಡೋಕ್ಕೋಸ್ಕರ ಪೊಲೀಸರು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸನ್ನು ಹಿಡಿತಾರೆ. ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂದರೆ ಏನು ಅಂದರೆ, ಈಗ ಒಬ್ಬ ವ್ಯಕ್ತಿ ಇಲ್ಲಿಗೆ ಬಂದಿದ್ದಾನೆ, ಆತ ಇವನ್ನ ಕೊಲೆ ಮಾಡಿದ್ದಾನೆ, ಇದು ಆಕ್ಸಿಡೆಂಟ್ಸ್ ಅಲ್ಲ. ಆ ವ್ಯಕ್ತಿಯನ್ನು ಕರ್ಕೊಂಬಂದಿರೋದು ಮತ್ತು ಇಲ್ಲಿ ಕೊಲೆ ಮಾಡಿರೋದು, ಈ ಎರಡೂ ಸರ್ಕಮ್ಸ್ಟೆನ್ಸ್ಗಳು ಒಂದಾಗಬೇಕು. ಅದಕ್ಕೆ ಮೋಟಿವ್ ಇದೆಯಾ, ಇಂಟೆನ್ಷನ್ ಇದೆಯಾ ಮತ್ತು ಪ್ರಿಪ್ರೇಷನ್ ಇದೆಯಾ ಅನ್ನೋದನ್ನ ಪ್ರೂವ್ ಮಾಡಬೇಕು. ಹಾಗಾದರೆ ಪೊಲೀಸರು ಯಾವ ರೀತಿ ಪ್ರೂವ್ ಮಾಡಿರ್ಬೋದು? ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ. ಕುಲಂಕುಷವಾಗಿ ಹೇಳೋಕ್ಕಾಗಿಲ್ಲ ಅಂದ್ರೆ ಒಂದು ಉದಾಹರಣೆ ಹೇಳ್ತೀನಿ. ಒಂದು ಏನು ಅಂದರೆ, ಪ್ರಿಪ್ರೇಷನ್ ಎಲ್ಲಿಂದ ಆಯಿತು ಅಂದರೆ, ಆತನ ಚಿತ್ರದುರ್ಗದಿಂದ ಕರ್ಕೊಂಬರ್ಬೇಕಂದಾಗ ಅದು ಪ್ರಿಪ್ರೇಷನ್ ಆಗುತ್ತೆ. ಅಲ್ಲೇ ಮೋಟಿವು ಕೂಡ ಉಟ್ಕೊಳ್ಳುತ್ತೆ. ಹೆಂಗೆ ಅಂದರೆ, ಅವನ್ನ ಕರ್ಕೊಂಬಂದು ಅವ್ನಿಗೆ ಹೊಡಿಬೇಕು ಅನ್ನೋ ಒಂದು ಮೋಟಿವ್ ಇರುತ್ತೆ. ಇಲ್ಲಿ ಇಂಟೆನ್ಷನ್ ಏನು ಅಂದರೆ, ಇಲ್ಲಿ ಅಶ್ಲೀಲ ವಿಡಿಯೋಗಳನ್ನು ಬಳಸ್ಕೊಂಡು ಆಗ್ತಾ ಕೊಟ್ಟಿರೋದ್ರಿಂದ ಆ ಒಂದು ಕೋಪ ಬಂದಿರುತ್ತಲ್ಲ, ಆದರೂ ಕೂಡ ಪ್ರಿಪ್ರೇಷನ್ನು, ಮೋಟಿವ್ ಮತ್ತು ಇಂಟೆನ್ಷನ್ನು ಕೂಡ ಪ್ರೂವ್ ಆಗುತ್ತೆ. ಈ ಮೂರನ್ನು ಪ್ರೂವ್ ಮಾಡಿಬಿಟ್ರು ಫ್ಯಾಕ್ಟ್ಸ್ ಆನ್ ದಿ ಫ್ಯಾಕ್ಟ್ಸ್. ಹಾಗಾದರೆ ಈ ಪ್ರಕರಣ ಶೆಡ್ಡಲ್ಲೇ ನಡೆದಿದೆ ಅನ್ನೋದಕ್ಕೆ ಏನು ಮಾಡಬೇಕು? ಶೆಡ್ಡಲ್ಲಿ ನೀವು ಕರ್ಕೊಂಡು ಹೋದಾಗ, ಶೆಡ್ಡನ್ನು ಯಾಕೆ ಅಷ್ಟು ಚೆನ್ನಾಗಿ ಮಾಜಾನ್ ಮಾಡ್ತಾರಂದರೆ, ಆ ಶೆಡ್ಡಿನಲ್ಲಿ ಯಾವುದಾದ್ರೂ ಗುರುತುಗಳು ಅಂದರೆ, ಇವಾಗ ಅಕಸ್ಮಾತ್ ಬಸ್ ಹತ್ರ ಏನಾದರೂ, ಆತನಿಗೆ ಲಾರಿ ಹತ್ರ ಏನಾದರೂ ಅವ್ರಿಗೆ ಹೊಡೆದಾಗ ಉಗಿರ್ತಾನೆ ಅಂದ್ಕೊಳ್ಳಿ, ಏನೋ ಉಗಿದಿರ್ತಾರೆ, ರಕ್ತ ಬಿದ್ದಿರುತ್ತೆ. ಆ ಮಣ್ಣಿನ ಕಲೆ ಎಲ್ಲಿ ಹೊಡೆದೆ ನೀನು ತೋರಿಸು, ಎಲ್ಲಿ ನಿಂತಿದೆ ಅಂತ ತೋರಿಸು ಅಂದಾಗ ಪೊಲೀಸರು ಸುತ್ತಮುತ್ತ ಒಂದು 3 ಅಡಿ 4 ಅಡಿ ಎಲ್ಲ ಕಡೆಯೂ ಹಿಂಗೆ ನೋಡ್ತಾರೆ, ಏನಾದರೂ ಸಿಗುತ್ತಾ, ಕೆಂಪು ಬಣ್ಣದ ಏನಾದರೂ ಸಿಗುತ್ತಾ, ಅಥವಾ ಏನಾದ್ರು ಉಗಿದ್ನೇನ್ರಯ್ಯ ಈ ಮಣ್ಣ ಮೇಲೆ ಏನಾದ್ರು ಉಗಿದ್ನ ಅಂತ ಆರೋಪಿಗಳನ್ನ ಕೇಳ್ತಾರೆ. ಅವರು ಸರ್ ಅವ್ನು ಇಲ್ಲಿ ಹಿಂಗೆ ಇದ್ದಾಗ ವಾಂತಿ ಮಾಡ್ಕೊಂಡು, ಅವ್ನು ಇಲ್ಲಿ ಇದ್ದಾಗ ಹಿಂಗೆ ಕೂಡ್ದ ಅಥವಾ ಹಿಂಗೆ ರಕ್ತ ಬಿತ್ತು ಅಂದಾಗ ಅದನ್ನು ಆ ಮಣ್ಣನ್ನು ಕೂಡ ಎತ್ಕೊತಾರೆ. ಅದನ್ನು ಮಹಜರ್ ಅಂತ ಮಾಡಬೇಕು. ಮಹಜರ್ ಅಂದರೆ ಏನು ಅಂದರೆ, ಆ ಒಂದು ಸೀಸ್ ಮಾಡಬೇಕಂದಾಗ ಸಾಕ್ಷಿಗಳು ನಿಂತ್ಕೊಂಡು ನೋಡ್ತಾ ಇರಬೇಕು ಪೊಲೀಸರನ್ನ. ಯಾವ ರೀತಿ ಪೊಲೀಸರು ಗ್ಲೌಸ್ ಆಗಿ ಎತ್ಕೊತಾರೆ, ಅದನ್ನು ಯಾವ ರೀತಿ ಕಟ್ತಾರೆ, ಯಾವ ರೀತಿ ಬ್ಯಾಗಲ್ಲಿ ಹಾಕ್ತಾರೆ, ಯಾವ ರೀತಿ ಅದನ್ನು ಸೀಲ್ ಮಾಡ್ತಾರೆ ಅನ್ನೋದನ್ನು ಕೂಡ ಮಹಜರ್ ಅಂತ ಕರೀತಾರೆ. ಅದಕ್ಕೂ ಕೂಡ ಸಾಕ್ಷಿ ಇರಬೇಕು. ಇದು ಕಟ್ಟಾಕಿರೋವಂಥದ್ದು ತಿರ್ಗಾ ಓಪನ್ ಆಗೋದು, ತಿರ್ಗಾ ಮತ್ತೆ ಇದು ಕೋರ್ಟ್ನಲ್ಲಿ ಸಾಕ್ಷಿ ನಡಿಬೇಕಂದಾಗಲೇ ಸ್ಯಾಂಪಲ್ನ ಮಾತ್ರ ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸ್ತಾರೆ. ಸೊ ಈ ರೀತಿಯಾಗಿ ಇವೆಲ್ಲವನ್ನೂ ಮಾಡಿ ಪೊಲೀಸರು ಒಂದು ಕಡೆ ಎಲ್ಲೋ 5 ದಿನ ಕಸ್ಟಡಿ ಆದಮೇಲೆ ನೆಕ್ಸ್ಟ್ ದಿನ ಜನರಿಗೆ ಒಂದು ನಂಬಿಕೆ ಬರುತ್ತೆ. ಎರಡನೇದು, ನೀವು ತನಿಖೆಯಲ್ಲಿ ನೋಡ್ಬೋದು, ಈ ತನಿಖೆಯಲ್ಲಿ ಬರ್ತಿರೋದು ಎಲ್ಲವೂ ಕೂಡ ಸರ್ಕಮ್ಸ್ಟೆನ್ಸನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಟೆಕ್ನಿಕಲ್ ಎವಿಡೆನ್ಸ್ನ ಯೂಸ್ ಮಾಡ್ಕೊತಾ ಇದ್ದಾರೆ. ಏನು ಟೆಕ್ನಿಕಲ್ ಎವಿಡೆನ್ಸ್ ಅಂದರೆ, ಮೊಬೈಲ್ ನೆಟ್ವರ್ಕಿನ ಟೆಕ್ನಿಕಲ್ ಎವಿಡೆನ್ಸ್. ಈಗ ಆ ಶೆಡ್ ಹತ್ರ ಆ ನೆಟ್ವರ್ಕ್ ಡಂಪ್ ಮಾಡಿದಾಗ ಈ ಎಲ್ಲ ಆರೋಪಿಗಳು ಯಾರ್ಯಾರಿದ್ರೋ ಅವರೆಲ್ಲರೂ ಅಲ್ಲೇ ಇದ್ರಾ ಅನ್ನೋದನ್ನ ಆ ಡಂಪ್ ಮಾಡಿ ನೋಡ್ತಾರೆ. ಅದನ್ನು ಟೆಕ್ನಿಕಲ್ ಎವಿಡೆನ್ಸ್. ಹೌದು, ಇವಾಗ ದರ್ಶನ್ ಅವರ ಮೊಬೈಲು ಆ ಟೆಕ್ನಿಕಲ್ ಎವಿಡೆನ್ಸ್ ಪ್ರಕಾರ ಆ ಶೆಡ್ ಒಳಗಡೆ ಇಂಥ ಸಮಯದಲ್ಲಿ ಇತ್ತು. ದರ್ಶನ್ ಅವರು ಡಿಫೆನ್ಸ್ ತೊಗೊತಾರೆ, ಏನಂತ, ನನ್ನ ಮೊಬೈಲೇನೋ ಇತ್ತು, ನಾನಿರಲಿಲ್ಲ ಅಲ್ಲಿ ಅಂತ. ಯಾಕಂದರೆ ನನ್ನ ಮನೇಲಿ ಕೆಲಸ ಮಾಡೋದು, ನನ್ನ ಅಭಿಮಾನಿಗಳು ಎಲ್ಲರೂ ಅಲ್ಲಲ್ಲೇ ಇದ್ದರು. ನಾನೆಲ್ಲೋ ಕುಂತ್ಕೊಂಡು ಮನೇಲಿದ್ದಾಗ ಅಥವಾ ಎಲ್ಲೋ ಒಂದು ಕಡೆ ಕುಂತ್ಕೊಂಡು ಊಟ ಮಾಡಬೇಕಂದಾಗ ಅವರ ಮೊಬೈಲ್ನ ನನ್ನ ಗಾಡಿನಾಗ ತೊಗೊಂಡು ಹೋಗಿದ್ದಾರೆ ಅಂತಲೂ ಡಿಫೆನ್ಸ್ ತೊಗೋಬೋದು. ಸರಿ, ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ಬರೋದು, ನೀವು ಅಲ್ಲಿಲ್ಲ ಅಂದರೆ ಮತ್ತೆ ನೀವು ಎಲ್ಲಿದ್ರಿ ಅನ್ನೋದು ರೇಣುಕಾಸ್ವಾಮಿಗೆ ವಕೀಲರ ಕಡೆಯಿಂದ ಬರೋಂಥದ್ದು. ಅದನ್ನು ಪ್ರೂವ್ ಮಾಡೋಕ್ಕಾಗಲ್ಲ. ಅವರು ಅದನ್ನು ಬಾಯಲ್ಲಿ ಹೇಳ್ಬೋದು, ಬಟ್ ಎವಿಡೆಂಟಾಗಿ ಪ್ರೂವ್ ಮಾಡೋಕ್ಕಾಗಲ್ಲ. ಆಗೇನಾಗುತ್ತೆ, ಈ ಟೆಕ್ನಿಕಲ್ ಎವಿಡೆನ್ಸೇ ಸ್ಟ್ಯಾಂಡ್ ಆಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಹಲವಾರು ಜಡ್ಜ್ಮೆಂಟ್ಸ್ಗಳು ಬಂದವೆ 2014ರಿಂದನೂ ಕೂಡ. ಏನು ಅಂದರೆ, ಈ 2014ರಿಂದನೂ ಕೂಡ ಬಹಳಷ್ಟು ಜಡ್ಜ್ಮೆಂಟ್ಸ್ಗಳು ಬಂದವೆ. ಏನಂದರೆ, ಟೆಕ್ನಿಕಲ್ ಎವಿಡೆನ್ಸ್ಗಳು ಏನಿದ್ದಾವೆ ಅಥವಾ ಮೊಬೈಲ್ ನೆಟ್ವರ್ಕ್ಸ್ಗಳು ಏನಿದ್ದಾವೆ, ಇದರ ಮೇಲೆ ಆತನೇ ಇದ್ದಾನೆ ಅನ್ನೋದನ್ನ ನೀವು ಹೇಳೋಕ್ಕಾಗಲ್ಲ ಅಂತಲೂ ಹೇಳಿದೆ, ಮತ್ತು ಆತನು ಇದ್ದಾನೆ ಅಂತಲೂ ಹೇಳ್ಬೋದು ಅಂತಲೂ ಹೇಳಿದೆ. ಸೊ ಹಾಗಾಗಿ ಬರೀ ಟೆಕ್ನಿಕಲ್ ಎವಿಡೆನ್ಸ್ಗಳಲ್ಲೇ ಮಾಡೋಕ್ಕೂ ಆಗಲ್ಲ ಅಂತ ಹೇಳಿ ಪೊಲೀಸರು ಇನ್ನೊಂದು ಹೆಜ್ಜೆ ಮುಂದೆ ಇಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.